ಹೌದು, ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಅಪಘಾತ ಸಂಭವಿಸಿದ್ದು, ಕಾರೊಂದು ಡಿಕ್ಕಿ ಹೊಡೆದ ರಭಸಕ್ಕೆ ಗಾರೆ ಕೆಲಸ ಕಾರ್ಮಿಕನೋರ್ವ ಮೃತಪಟ್ಟಿದ್ದಾರೆ. ದಾವಣಗೆರೆ ಮೂಲದ 33 ವರ್ಷದ ನವೀನ್ ಎಂಬ ಗಾರೆ ಕೂಲಿ ಕಾರ್ಮಿಕ ರಸ್ತೆ ದಾಟುತ್ತಿದ್ದ ವೇಳೆ ಬೆಂಗಳೂರು ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ದಾವಣಗೆರೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ನವೀನ್ ಸುಮಾರು 7 ಗಂಟೆ ಸಮಯದಲ್ಲಿ ಟೀ ಕುಡಿಯಲೆಂದು ಅಂಗಡಿಗೆ ತೆರಳುತ್ತಿದ್ದರಂತೆ. ಈ ವೇಳೆ ಅತಿ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ದುರಂತ ಸಂಭವಿಸಿದೆ. ಇನ್ನು ಅಪಘಾತದ ರಭಸಕ್ಕೆ ನವೀನ್ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾನೆ. ನಾಗರಾಜ್ ಅಂತ ನ್ಯಾಷನಲ್ ಹೈವೇ ಪಕ್ಕಕ್ಕೆ ಇರೋ ಕೆಲಸ ಮಾಡ್ತಿದ್ರಂತೆ, ಅಲ್ಲೇ ಆಕ್ಸಿಡೆಂಟ್ ಆಗಿದೆ. ಅವರಿಗೆ ಏನಾಗಿದೆ? ಸ್ಪಾಟ್ ಆಗಿದೆ ಸರ್. ಕಾರು ಹೊಡ್ಕೊಂಡೋಗಿದೆ, ಸ್ಪಾಟ್ ಆಗಿದೆ. ಯಾವ ಥರ ಆಗಿದೆ? ಕಾರು ಹೊಡ್ಕೊಂಡೋಗಿದೆ, ತಲೆಗೆಲ್ಲ ಹೊಡ್ತಾ ಬಿದ್ದು, ಕಾಲಿಗೆ ಕೈಗೆಲ್ಲ ಹೊಡ್ತಾ ಬಿದ್ದು, ಕೈಯೆಲ್ಲ ಕಟ್ಟಾಗಿದೆ. ಈ ಥರ ಆಗಿ ತಿರ್ಕೊಂಡಿದ್ದಾರೆ. ಏನಾಗಬೇಕು ಅವರು? ತಮ್ಮ ಅವರು. ಏನು ಹೆಸರು? ನವೀನ್ ಅಂತ, ವಯಸ್ಸು? 33 ವರ್ಷ. ಯಾವುದು? ದಾವಣಗೆರೆ. ಅಲ್ಲಿಗೇನಕ್ಕೆ ಬಂದಿದ್ರು ಅವರು? ಗಾರೆ ಕೆಲಸ ಮಾಡೋಕ್ಕೆ ಬಂದಿದ್ರು. ರೋಡ್ ಇಲ್ಲಿಗೆ ಹೋಗ್ತಿದ್ರು ಅಂತ ಹಾಕ್ಕೊಂಡು ಅಂಗಡಿಗೆ ಹೋಗ್ತಿದ್ರಂತೆ, ಏನೋ ತರಬೇಕಂತೇಳಿ ಅಂಗಡಿಗೆ ಹೋಗ್ತಿದ್ರಂತೆ. ದಿಢೀರ್ನೆ ಕಾರ್ ಬಂದು ನೋಡ್ಲಿಲ್ದಂಗೆ ಹೊಡೆದಿದೆ ಸರ್. ಅವ್ರಿಗೆ ಮದುವೆ ಆಗಿದೆ? ಹಾಂ, ಮದುವೆ ಆಗಿದೆ ಸರ್. ಮಕ್ಕಳು ಹೆಣ್ಮಗು ಇದೆ, ಒಂದು 5 ವರ್ಷದ ಹೆಣ್ಮಗು. ಸ್ಪಾಟ್ ಆಗಿದೆ. ಪೀಸ್ ಆಗ್ಬಿಟ್ಟಿದ್ದಾರೆ. ಹಾಂ ಸರ್. ಏನು ಬಂದು ಹೊಡೆದಿರೋದು? ಕಾರ್ ಬಂದು ಹೊಡೆದಿರೋದು ಸರ್. ಅವರು ಇದ್ದಾರೆ? ಕಾರವ್ರು ಇದ್ದಾರೆ? ಹೊಡ್ಬಿಟ್ಟು ಕಾರವ್ರು ಯಾರೂ ಇಲ್ಲ ಸರ್. ಕಾರಿದೆ, ಕಾರವ್ರು ಯಾರೂ ಇಲ್ಲ. ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ? ಗೊತ್ತಿಲ್ಲ ಸರ್. ಅದು ರಾತ್ರಿಯೇ ಇದ್ದರು ಅಂತ ಹೇಳ್ತಿದ್ರು, ಇಲ್ಲಿ ಇದ್ದಾರಲ್ಲ. ಯಾವ ಥರ ಬಂದು ಹೊಡೆದಿದ್ದಾರೆ ಅದು? ಯಾವ ಥರ ಅಂತ ಗೊತ್ತಿಲ್ಲ ಸರ್ ನಮಗೆ, ನಾವು ನೋಡಿಲ್ಲ. ಕಾರ್ ನೋಡಿದ್ವಿ ಅಷ್ಟೇ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಸಂಚಾರಿ ಪೊಲೀಸರು ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಕುಟುಂಬದ ಆಧಾರ ಸ್ತಂಭವಾಗಿದ್ದ ನವೀನ್ ಸಾವಿನಿಂದ ಪತ್ನಿ ಹಾಗೂ ಮಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಲಿ ಕೆಲಸ ಮಾಡಿಕೊಂಡೇ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ನವೀನ್ ನಿಧನದಿಂದ ಕುಟುಂಬದವರ ಆಕ್ರಂದನ ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದ್ದರೂ ಸುರಕ್ಷತಾ ಕ್ರಮಗಳು ಸಮರ್ಪಕವಾಗಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಅಪಘಾತದ ತಡೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ಭೀಕರ ಅಪಘಾತಕ್ಕೆ ಗಾರೆ ಕೂಲಿ ಕಾರ್ಮಿಕನೋರ್ವ ಬಲಿಯಾಗಿದ್ದು, ಕುಟುಂಬದ ಭವಿಷ್ಯ ಕತ್ತಲಲ್ಲಿ ಮುಳುಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.